ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ನ್ಯೂ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ, ಇನ್ಸ್ಟಾಗ್ರಾಮ್ನಲ್ಲಿ ಟ್ರೆಂಡಿಂಗ್ ಆಗಿರೋ ಇಮೇಜ್ ಅಂದರೆ ಯಾವ ಥರ ಇಮೇಜ್ ಅಂದರೆ ಕವನ ಮತ್ತು ಲವ್ ಕವನ, ಈ ಥರ ಫೋಟೋಸ್ಗೆ ಸೆಟ್ ಮಾಡೋ ಕವನ, ಈ ಥರ ಇಮೇಜ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲಿಗೆ ಆ ಥರ ಲೈನ್ಸ್ ಕ್ರಿಯೇಟ್ ಮಾಡಬೇಕು ಅಂದರೆ ಅದಕ್ಕೆ ಮೇನಾಗಿ ಬೇಕಾಗಿರೋದು ಪಿಕ್ಸೆಲ್ಯಾಬ್ ಅನ್ನೋ ಒಂದು ಆ್ಯಪ್. ಆ ಆ್ಯಪ್ ನಿಮ್ಮ ಹತ್ರ ಇದ್ದರೆ ಅದರಲ್ಲಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನನ್ನ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಇನ್ಸ್ಟಾಲ್ ಮಾಡ್ಕೊಂಡು ಅದರಲ್ಲಿ ಎಡಿಟ್ ಮಾಡ್ಕೊಳ್ಳಿ. ಇವಾಗ ಏನಪ್ಪ ಅಂದರೆ ಅದನ್ನು ಆ್ಯಪು ಈ ಥರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಈ ಥರ ಹೊರಗಡೆ ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಇದೆಯಲ್ಲ, ಅದನ್ನು ಡಬಲ್ ಟ್ಯಾಪ್ ಮಾಡಿ ಈ ಥರ ಟೆಕ್ಸ್ಟ್ ಬರುತ್ತೆ. ಟೆಕ್ಸ್ಟ್ ಬಂದಮೇಲೆ ಇಲ್ಲಿ ಓಕೆ ಕೊಡಿ. ಓಕೆ ಕೊಟ್ಟ ಮೇಲೆ ಒಂದು ಅರವಿಂದ್ ಸಂಕ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ಹೋಗಿ ಕನ್ನಡ ಅದು ನೀವು ಏನು ಎಡಿಟ್ ಮಾಡ್ಕೋಬೇಕು ಅನ್ನೋ ಆ ಲೈನ್ ಇದರಲ್ಲಿ ಟೈಪ್ ಮಾಡಬೇಕು. ನಾನು ಏನು ಹಾಕಬೇಕು ಅಂತ ಇಲ್ಲಿ ಟೈಪ್ ಮಾಡ್ತೀನಿ, ನಿಮಗೆ ಏನು ಬೇಕು ಅದೇ ಥರ ನೀವು ಟೈಪ್ ಮಾಡಿ. ಈ ಥರ ಟೈಪ್ ಆದಮೇಲೆ ಇಲ್ಲಿ ಕೆಳಗಡೆ ಕಾಪಿ ಅಂತ ಇದೆ, ಅದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಈ ಥರ ಬ್ಯಾಕ್ ಬಂದು ಇಲ್ಲಿ ಟೆಕ್ಸ್ಟ್ ಎಫೆಕ್ಟ್ ಡಬಲ್ ಟ್ಯಾಪ್ ಮಾಡಿ, ಈ ಥರ ಟೆಕ್ಸ್ಟ್ ಎಫೆಕ್ಟ್ ಓಪನ್ ಆಗುತ್ತೆ. ಅದನ್ನು ಕ್ಯಾನ್ಸಲ್ ಮಾಡಿ ಕಾಪಿ ಮಾಡಿರೋ ಟೆಕ್ಸ್ಟ್ನ ಇಲ್ಲಿ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ಮೇಲೆ ಇಲ್ಲಿ ಮೇಲ್ಗಡೆ ಓಕೆ ಕೊಡಿ. ಓಕೆ ಕೊಟ್ಮೇಲೆ ಇದನ್ನು ಸೈಜ್ ಕರೆಕ್ಟ್ ಈ ಥರ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಈ ಥರ ಕೊಟ್ಮೇಲೆ ಇದನ್ನು ಸೈಜು ನಿಮಗೆ ಎಷ್ಟು ಬೇಕೋ ಅಷ್ಟು ಸೈಜ್ ಇಟ್ಕೊಂಡು ಇಲ್ಲಿ ಕೆಳಗಡೆ ಆಪ್ಷನ್ ಇದಾವಲ್ಲ ಈ ಥರ, ಅದನ್ನು ಎ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಈ ಥರ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ಫೌಂಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸೆಂಟ್ರಲ್ಲಿ ಮೈ ಫೌಂಟ್ಸ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿ ಹಿಂಗೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ಫೌಂಟ್ಸ್ ಬರ್ತವೆ, ಕನ್ನಡ ಫೌಂಟ್ಸು. ಅದರಲ್ಲಿ ನಮಗೆ ಯಾವುದು ಚೆನ್ನಾಗಿರೋದು ಬೇಕು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಓಕೆ ಕೊಡಿ. ಓಕೆ ಕೊಟ್ಮೇಲೆ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅದಾದಮೇಲೆ ಹಂಗೆ ಸ್ಕ್ರೋಲ್ ಮಾಡಿ ಇಲ್ಲೊಂದು 2 ಆಪ್ಷನ್ ಬರ್ತವೆ, ಇದನ್ನು ಕ್ಲಿಕ್ ಮಾಡಿ. ಇದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ಇಲ್ಲಿ ಓಕೆ ಕೊಡಿ. ಓಕೆ ಕೊಟ್ಮೇಲೆ ಅದರ ಪಕ್ಕ ಇನ್ನೊಂದು ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಈ ಥರ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ಅದನ್ನು ಕ್ಲಿಕ್ ಮಾಡಿ ಇದನ್ನು ಎಷ್ಟು ಸೈಜ್ ಬೇಕೋ ಅದನ್ನು ಅಷ್ಟು ಸೈಜ್ ಇಟ್ಕೊಂಡು ಈ ಥರ ಸ್ಕ್ರೋಲ್ ಮಾಡಿದ ಮೇಲೆ ಹಿಂಗೆ ದೊಡ್ಡ ಇಟ್ಕೊಂಡು ಆದಮೇಲೆ ಈ ಥರ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ಒಂದು ಕಲರ್ನ ಆಪ್ಷನ್ ಬರುತ್ತೆ. ಆ ಕಲರ್ ಆಪ್ಷನ್ ಕ್ಲಿಕ್ ಮಾಡಿ. ಕಲರ್ ಆಪ್ಷನ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲೇ ಮೇಲ್ಗಡೆ ವೈಟ್ ಕಲರ್, ಇಲ್ಲೇ ಕೆಳಗಡೆ ಗ್ರೀನ್, ಇಲ್ಲ ಬ್ಲ್ಯಾಕ್, ಇಲ್ಲ ಮತ್ತು ರೆಡ್ ಕಲರ್, ಗೋಲ್ಡನ್, ನಿಮ್ಗೆ ಯಾವ್ದು ಬೇಕೋ ಅದು ಕಲರ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ ಈ ಕಲರ್ ಬೇಕು, ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಕೊಟ್ಮೇಲೆ ನೀವು ಹಾಕಿರೋದು ಓಕೆ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಏನಂದರೆ ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಡಬಲ್ ಟ್ಯಾಪ್ ಈ ಥರ ಕ್ಲಿಕ್ ಮಾಡಿ ಈ ಟೆಕ್ಸ್ಟ್ ಎಲ್ಲ ಕ್ಲಿಯರ್ ಮಾಡಿ. ಕ್ಲಿಯರ್ ಆದಮೇಲೆ ಆ ಲೈನ್ ತಕ್ಕಂಗೆ ಒಂದೆರಡು ಸಿಂಬಲ್ ಹಾಕಿ. ಈ ಥರ ಆದಮೇಲೆ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಮೇಲೆ ಇದನ್ನು ಆ ಲೈನ್ ಕೆಳಗಡೆ ಈ ಥರ ಸ್ಕ್ರೋಲ್ ಮಾಡಿ ಇಲ್ಲೇ ಅಡ್ಜಸ್ಟ್ಮೆಂಟ್ ಈ ಥರ ಮಾಡ್ಕೊಳ್ಳಿ. ಈ ಥರ ಕಟ್ ಸೆಂಟ್ರಲ್ಲಿ ಕುಂದಿಸ್ಕೊಂಡು ಆಮೇಲೆ ಬ್ಯಾಕ್ ಬಂದು ಮತ್ತು ಇಲ್ಲೇ ಟೆಕ್ಸ್ಟ್ ಕ್ಲಿಕ್ ಮಾಡಿ. ಇಲ್ಲೊಂದು ಎಡಿಟ್ ಕ್ಲಿಕ್ ಮಾಡಿ. ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಈಗ ನಿಮ್ಮ ಎಡಿಟ್ ನೇಮ್ ಹಾಕ್ಕೊಳ್ಳಿ. ನೀವು ನಿಮ್ಮ ಎಡಿಟ್ ನೇಮ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ನಮ್ಮದು ಇದು ಎಡಿಟ್, ಇದನ್ನು ಹಾಕ್ಕೊತೀನಿ. ಇದನ್ನು ಹಾಕ್ಕೊಂಡು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಸೇಮ್ ಅದೇ ಥರ ಅದಕ್ಕೆ ಬ್ಯಾಕ್ಗ್ರೌಂಡ್ ಎಲ್ಲ ಎಡಿಟ್ ಮಾಡ್ಕೊಳ್ಳಿ. ಇವನ್ನೆರಡು ಆಪ್ಷನ್ ಆನ್ ಮಾಡಿ. ಆನ್ ಮಾಡಿದ ಮೇಲೆ ಅದಕ್ಕೆ ಪೌಂಡ್ಸ್ ಆ್ಯಡ್ ಮಾಡಬೇಕಲ್ವ, ಅದನ್ನು ಈ ಥರ ಸ್ಕ್ರೋಲ್ ಮಾಡಿ
ಅದು ಕ್ಲಿಕ್ ಮಾಡಿ ಸ್ಕ್ರೋಲ್ ಮಾಡಿ ಇಲ್ಲೇ ಫೌಂಟ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಇಲ್ಲೇ ಫೌಂಡ್ಸ್ ಅಂತ ಇರ್ತವೆ, ಇದು ಆ್ಯಪಲ್ ಕೊಟ್ಟಿರೋ ಫೌಂಡ್ಸು. ಇಲ್ಲೇ ಮೈ ಫೌಂಡ್ಸ್ ಅಂತ ಇದೆಯಲ್ಲ ಇದನ್ನು ನಾವು ಆ್ಯಡ್ ಮಾಡ್ಕೋಬೇಕು. ಇಂಗ್ಲೀಷ್ ಫೌಂಡ್ಸ್ ಆ್ಯಡ್ ಮಾಡಿಕೊಂಡು ಇದ್ರಲ್ಲಿ ಹಾಕ್ಕೊಂಡು ನಮ್ಗೆ ಯಾವ ಥರ ಇದು ಬೇಕು ಅದನ್ನು ಕ್ಲಿಕ್ ಮಾಡಬೇಕು. ನನಗೆ ಯಾವ ಥರ ಬೇಕಂದರೆ ನಾನು ನಿಮಗೆ ತೋರಿಸ್ಕೊಳ್ಳೋಕ್ಕೆ ಅಂತ ಹಂಗೆ ಸುಮ್ಮನೆ ಇದನ್ನು ಹಾಕ್ತೀನಿ. ಈ ಥರ ಕ್ಲಿಕ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಇದನ್ನು ಇನ್ನು ಸ್ವಲ್ಪ ನೇಮ್ ಲಾಂಗ್ ಆಗಬೇಕಂದ್ರೆ ಇದನ್ನು ಕ್ಲಿಕ್ ಮಾಡಿ ಈ ಥರ ಎಷ್ಟು ಅಡ್ಜಸ್ಟ್ಮೆಂಟ್ ಎಷ್ಟು ಬೇಕಷ್ಟು ಇಟ್ಕೊಳ್ಳಿ. ಅದಾದಮೇಲೆ ಇಲ್ಲೇ 4ನೇ ಆಪ್ಷನ್ ಇದೆಯಲ್ಲ ಇದನ್ನು ಈ ಥರ ಕ್ಲಿಕ್ ಮಾಡಿ ಇಲ್ಲಿ 2ನೇದು ಕಲರ್ ಬಗ್ಲಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಈ ಥರ ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ರಿಮೂವ್ ಆದಮೇಲೆ 3 ಡಾಟ್ ಇಲ್ಲಿ ಮೇಲ್ಗಡೆ 3 ಡಾಟ್ ಕ್ಲಿಕ್ ಮಾಡಿ ಇಂಪೋರ್ಟ್ ಪ್ರಾಜೆಕ್ಟ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಇಮೇಜ್ನ ಸೇವ್ ಮಾಡ್ಕೊಳ್ಳಿ. ಆ ಇಮೇಜ್ ಸೇವ್ ಆದಮೇಲೆ ಈ ಥರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಮೇಲೆ ಅಲೈಟ್ ಮಿಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. Close till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go. ಹಾಯ್ ಗೈಸ್, ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.